Amen. Hallelujah. Praise God. Shakira Balatara Bala. Okay, मैं कौन सा लैंग्वेज में बात करना है समझ नहीं आ रहा। I don't know language to Hallelujah. Okay. ಎಷ್ಟು ಜನರಿಗೆ ಕನ್ನಡ ಗೊತ್ತು? ಆಮೇಲೆ ಕನ್ನಡ ಗೊತ್ತಾದರೂ ದೂರ ಹೋಗಿ ಮೀಟಿಂಗ್ ಓಕೆ. ಪವಿತ್ರಾತ್ಮನು ನಮ್ಮ ಮಧ್ಯದಲ್ಲಿದ್ದಾನೆ. ಓಕೆ, ಎಲ್ಲ ಭಾಷೆಗಳನ್ನು ನಮಗೆ ಆತನು ಸಹಾಯ ಮಾಡಿದ್ದಾರೆ. ಆಮೇಲೆ Hallelujah. ದೇವರ ಬಲವಾದ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. God's presence is among us right now. ಒಂದೆರಡು ನಿಮಿಷ ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಅನ್ಯ ಭಾಷೆಯಿಂದ ಕರ್ತನನ್ನು ನಾವು ಸ್ತುತಿಸೋಣ. ಎಲ್ಲ ಟೆಸ್ಟಿಮನಿಗಾಗಿ ಸ್ತೋತ್ರ, ಆರಾಧನೆ ಭಾಗಕ್ಕಾಗಿ ಸ್ತೋತ್ರ, ವಾಕ್ಯ ಭಾಗಕ್ಕಾಗಿ ಸ್ತೋತ್ರ, ಈ ದಿವಸ ಮಿಷನ್ ಸಂಡೆಗಾಗಿ ಸ್ತೋತ್ರ, ಎಲ್ಲ ಕಾರ್ಯಗಳನ್ನು ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಂಡು ನಾವು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸೋಣ. Let us speak in tongues for a few minutes. Let us thank Him for the western praise and let us thank Him for the Persian Shakara. continuously praise God. Ripala Shatura Bala Dira Bala Dura Bala Dira Bala Shodebe Ribala Rikala Bala Dura Bala Dira Rekebe Shekebe Dura Bala Bala Rakata Raba Shatira Bala. Thank you, Jesus. Hallelujah. Glory to Jesus. We worship you, Lord. Hallelujah. ಕರ್ತನಿಗೆ ಕೊಂಡಾಡುತ್ತೇವೆ, ಸ್ತುತಿಸುತ್ತೇವೆ. ಒಳ್ಳೆಯ ಸಮಯಕ್ಕಾಗಿ ಮೊದಲಿಂದ ಕೊನೆಯ ತನಕ ಪವಿತ್ರಾತ್ಮ ದೇವರೇ ನಿನ್ನ ನಿಯಂತ್ರಣದಲ್ಲಿ ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತೇವೆ. ನಮ್ಮೆಲ್ಲರ ಮೂಲಕ ನೀನು ಮಹಿಮೆಯನ್ನು ಬೇಕಾಗಿ ಪ್ರಾರ್ಥಿಸುತ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. Hallelujah. Hallelujah. ಕರ್ತನಾದ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. I thank Lord Jesus Christ. ಪಾಸ್ಟರ್ ಚಾರ್ಲ್ಸ್ ಕುಟುಂಬಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. I thank Lord for Pastor Charles and his family. ಹಾಗೆ ಸಭೆಯ ನಾಯಕತ್ವಕ್ಕಾಗಿ ಹಾಗೆ ಇರುವಂತಹ ಎಲ್ಲ ಸಹೋದರ ಸಹೋದರಿಗಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನು I ಸಲ್ಲಿಸುತ್ತೇನೆ. also thank Lord for all the leaders in this church and everyone of you who are here. ಆಮೆನ್. Hallelujah. ಈ ಒಂದು ಮಿಷನ್ ಸಂಡೆ ಎಷ್ಟು ನಮಗೆ ಗೊತ್ತುಂಟು? Today is Mission Sunday. How many of you know this? Hallelujah. Hallelujah. ನಮ್ಮ ಜೀವಿತ ಒಂದು ಮಿಷನ್ ಸಂಡೆ ಆಗಿದೆ. Our life is a Mission Sunday. Hallelujah. ಈ ದಿವಸ ನಾನು ದೇವರ ವಾಕ್ಯದಲ್ಲಿ ನಾನು ಸಾರಲಿರುವಂತಹ ಮುಖ್ಯ ವಿಚಾರವಾಗಿದೆ ಸ್ವರ್ಗದ ಕಿರೀಟ. Today I want to share with you about the crown of heaven. Hallelujah. ಎಷ್ಟು ಜನರಿಗೆ ಇಷ್ಟ? How many of you like crowns? Amen. Hallelujah. ನಾವು ಅನೇಕ ಸೆಲೆಬ್ರಿಟಿಗಳನ್ನು ಗಳಿಸಬಹುದು, ಅನೇಕ ಗೋಲ್ಡ್ ಕಲರ್ ಕಪ್ಪನ್ನು ಗಳಿಸಬಹುದು, ಅನೇಕ ಕಾರ್ಯಗಳನ್ನು ಗಳಿಸಬಹುದು. ಆದರೆ ಒಂದು ದಿವಸ ಎಲ್ಲ ವ್ಯರ್ಥವಾಗಿ ಹೋಗ್ತದೆ. We might achieve a lot of things in our life, lot of medals, lot of trophies, but one day everything is going to be vain. Amen. Hallelujah. Hallelujah. ಯಾವಾಗ ನಾವು ಸ್ವರ್ಗಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳನ್ನು ನಾವು ಹೊಂದಿಕೊಳ್ಳುತ್ತೇವೆ, ಆದರೆ ನಮ್ಮ ಜೀವಿತದಿಂದ ಯಾರು ಕೂಡ ಕಸಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. Amen. Whenever we receive things pertaining to heaven, those things cannot be taken away by anyone. Hallelujah. Hallelujah. Praise God. ಎರಡನೇ ಕೊರಿಂಥಿಯರು 8ನೇ ಅಧ್ಯಾಯದಲ್ಲಿ 1ರಿಂದ 4ನೇ ವಾಕ್ಯವನ್ನು ಗಮನಿಸೋಣ. Let's read 2 Corinthians 8, 1 to 4. ಇಲ್ಲಿ ಕನ್ನಡದಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಮಕೆದೋನ್ಯ ಸಭೆಯವರು ದೇವರ ಕೃಪೆಯನ್ನು ತೋರಿದ ಬಗೆಯನ್ನು ನಿಮಗೆ ತಿಳಿಸುತ್ತೇನೆ. ಆ ಸಭೆಗಳವರು ಬಹಳ ಹಿಂಸೆ ತಾಳುವವರಾದರು ಮತ್ತು ವಿಪರೀತವಾದ ಬಡತನದಲ್ಲಿದ್ದರು. ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರು. ಅವರು ಸತ್ಯಾನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು. ಇದಕ್ಕೆ ನಾವೇ ಸಾಕ್ಷಿಯಾಗಿದ್ದೇವೆ. Moreover, brethren, we make known to you the grace of God bestowed on churches of Macedonia, that in a great trial of affliction, the abundance of their joy and deep poverty abounded in the riches of their liberty. For I bear witness that according to their ability, yes, and beyond their ability, they were freely willing ಐದನೇ ವಾಕ್ಯದಲ್ಲಿ with much urgency that we
we would receive the gift of the fellowship of ministering to the saints. Yes, ಐದನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ನಾವು ನೆನೆಸಿದ ಪ್ರಕಾರವಾಗಿ ಅವರು ಕೊಡದೆ ಮೊದಲು ತಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಟ್ಟರು, ಆನಂತರ ದೇವರ ಚಿತ್ತಾನುಸಾರವಾಗಿ ನಮಗೂ ತಮ್ಮನ್ನೇ ಒಪ್ಪಿಸಿಕೊಟ್ಟರು. Verse 5 and 6. 5. And not only we had hope, but they first gave themselves to the Lord and then to us. ಆಮೇಲೆ ಹಾಲೆಲೂಯಾ. ಮೊಟ್ಟ ಮೊದಲಾಗಿ ನಾವು ನೋಡುತ್ತೇವೆ, ಅವರು ಬಹಳ ಹಿಂಸೆಯಲ್ಲಿ ಜೀವಿಸಿದಂತ ವ್ಯಕ್ತಿಗಳಾಗಿದ್ದರು. They suffered much affliction in their lives. ಎರಡನೇದಾಗಿ ಅವರು ಬಹಳ ಬಡತನದಲ್ಲಿದ್ದಂತ ವ್ಯಕ್ತಿಗಳಾಗಿದ್ದರು. They also suffered a lot of poverty in their lives. ಆದರೆ ದೇವರ ರಾಜ್ಯದಲ್ಲಿ ಅವರು ತಮಗೆ ಶಕ್ತಿಯನ್ನು ಮೀರಿ ಅವರು ಕರ್ತನ ರಾಜ್ಯಕ್ಕಾಗಿ ಕೊಟ್ಟರು. But when they gave it to the Lord, they gave it beyond their ability. ಐದನೇ ವಾಕ್ಯದಲ್ಲಿ ಬಹಳವಾದ ಇಷ್ಟವಾದ ವಾಕ್ಯ, ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅವರು ಮೊದಲು ತಮ್ಮನ್ನೇ ದೇವರಿಗೆ ಒಪ್ಪಿಸಿಕೊಟ್ಟರು. Verse 5 says, first they gave themselves to the Lord. ಹಾಲೆಲೂಯಾ. ತಮ್ಮಲ್ಲಿ ಸಂಪೂರ್ಣತೆಯನ್ನು ನಾವಿಲ್ಲಿ ನೋಡುತ್ತೇವೆ. They give completely to the Lord. We see that completeness. ಎಷ್ಟರ ತನಕ ನಮ್ಮ ಜೀವಿತವನ್ನು ದೇವರಿಗೆ ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಡುವುದಿಲ್ಲ, ಅಷ್ಟರ ತನಕ ದೇವರ ಉದ್ದೇಶ ನಮ್ಮ ಜೀವಿತದಲ್ಲಿ ನೆರವೇರುವುದಿಲ್ಲ. Until we cannot give ourselves completely to the Lord, His will in us cannot be fulfilled. Hallelujah. Hallelujah. ಅರ್ಥ ಆಯ್ತಾ? I understand. Praise God. Hallelujah. ನಾವು ಸ್ವರ್ಗೀಯ ಕಿರೀಟದ ಬಗ್ಗೆ ನಾವು ನೋಡುವುದಾದರೆ, let us meditate about heavenly crown. Revelation chapter 2 verse 10 ವಾಕ್ಯ ಓದುವ. Revelation verse 2. ಪ್ರಕಟಣೆ ಗ್ರಂಥ 2:10. Chapter 2 verse 10 says, yes, do not be afraid of what you are about to suffer. I tell you, the devil will put some of you in prison to test you, and you will suffer persecution for 10 days. Be faithful even to the point of death, and I will give you life as your victor's crown. Amen. I will give Crown of life. right crown of life. Hallelujah. Praise God. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. Be faithful even to the point of death. ಎಲ್ಲರಿಗೂ ಸಾಯಬೇಕಾದರೂ ನಂಬಿಗಸ್ತನಾಗಿರು. Tell to each other, be faithful even to the point of death. Hallelujah. Praise Lord. ನಾವೊಂದು ಸ್ವರ್ಗೀಯ ಕಿರೀಟವನ್ನು ಧರಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. I am called to wear the heavenly crown. ನಮಗೆಲ್ಲರಿಗೂ ಗೊತ್ತುಂಟು, ಯೇಸು ಕ್ರಿಸ್ತನು ಇನ್ನೊಂದು ಸಲ ಸ್ವರ್ಗವನ್ನು ಬರುವನಾಗಿದ್ದಾನೆ. We know that Lord Jesus will come soon. Hallelujah. Hallelujah. ಆತನು ಬರುವಾಗ ನಮ್ಮ ಎಲ್ಲರ ಜೀವಿತದಲ್ಲಿ ಒಂದು ಉದ್ದೇಶಕ್ಕಾಗಿ ಬರುವನಾಗಿದ್ದಾನೆ. And when He comes, He has purpose for us in our lives. Hallelujah. ಒಂದು ವೇಳೆ ದೇವರು ನಮ್ಮ ಜೀವಿತದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗಿ ಅವನ ಪರಲೋಕದಲ್ಲಿ ಅನೇಕ ಅವನ ಕಿರೀಟಗಳನ್ನು ನಮಗೆ ಕೊಡುವನಾಗಿದ್ದಾನೆ. And He is coming here, coming back to take us and to give us lot of crowns. Hallelujah. Hallelujah. ಮೊಟ್ಟ ಮೊದಲಾಗಿ ನಾವು ನೋಡುತ್ತೇವೆ, ನಮ್ಮ ಜೀವಿತದಲ್ಲಿ ನಾವು ಕಷ್ಟದಲ್ಲಿ ಹಿಂಸೆಯಲ್ಲಿ ಹಾದು ಹೋಗುವವರಿಗೆ ಮಾತ್ರ ಈ ಜೀವವೆಂಬ ಕಿರೀಟವನ್ನು ಕೊಡುವನಾಗಿದ್ದಾನೆ. And we will have this crown of life for those who are going through affliction and suffering. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, book of James chapter 1 verse 2, ಶಬರಬನ ಶಂತನಬನ. Book of James chapter 1 verse 2. ಶಕೇಲಬನ ಶತುರಬನ. Yes, read it. Consider it pure joy, my brothers, whenever you face trials of many kinds. Verse 12. 1:12. 1:12. Yeah. Blessed is the man who perseveres under trial, because when he has stood the test, he will receive the crown of life that God has promised to those who love Him. Hallelujah. Hallelujah. Praise the Lord. ನಮ್ಮ ಜೀವಿತದಲ್ಲಿ ಅನೇಕ ಸಲ ಕಷ್ಟಗಳು, ನಷ್ಟಗಳು, ಹೋರಾಟಗಳು ಬರುವಂತದ್ದು ತುಂಬಾ ಪ್ರಾಮುಖ್ಯವಾಗಿದೆ. It is important for us to face losses, pain, suffering in our lives. ನಮ್ಮ ಜೀವಿತದಲ್ಲಿ ಯಾವಾಗಲೂ ಕಷ್ಟದಲ್ಲಿ, ಹೋರಾಟದಲ್ಲಿ
ಮುಂದೆ ಹೋಗುವುದಿಲ್ಲ, ಅಷ್ಟರವರೆಗೆ ನಿಜವಾದ ದೇವರ ಉದ್ದೇಶವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. Until we go through this painful journey of suffering, we will not understand the purpose of Lord in our life. ನಮ್ಮ ಸತ್ಯವೇದದ ಅನುಸಾರವಾಗಿ ನಾವು ಕಷ್ಟದಲ್ಲಿ ಆಗೋಗುವುದಕ್ಕೆ ಅನೇಕ ಕಾರಣಗಳುಂಟು. According to the Bible, there are a lot of reasons why we go through the suffering. ಮೊಟ್ಟ ಮೊದಲಾಗಿ ನಾವು ಒಂದು ವಿಚಾರಗಳನ್ನು ನೋಡುವುದಾದ್ರೆ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 12 ವರ್ಸ್ 6 ಅಲ್ಲಿ ಬರೆಯಲ್ಪಟ್ಟಿದೆ. Let us consider the first point in book of Hebrews 12:6. ಅಲ್ಲಿ ಬರೆಯಲ್ಪಟ್ಟಿದೆ, ದೇವರು ಅನೇಕ ಸಲ ನಮ್ಮನ್ನು ಶಿಕ್ಷಿಸುವಾಗ ನಮ್ಮನ್ನು ನಮ್ಮ ಜೀವಿತದಲ್ಲಿ ಇನ್ನೊಂದು ಹೆಜ್ಜೆಗೆ ಹೋಗುವುದಕ್ಕಾಗಿ ಆತ ನಮ್ಮನ್ನು ಶಿಕ್ಷಿಸುತ್ತಾನೆ. Hebrews 12:6 please. 12:6. Because the Lord disciplines those he loves, and he punishes everyone he accepts as son. Hallelujah. Hallelujah. ದೇವರು ನಮ್ಮನ್ನು ಇನ್ನೊಂದು ಹಂತಕ್ಕೆ ಕೊಂಡೋಗುವುದಕ್ಕಾಗಿ ಶಿಕ್ಷಿಸುತ್ತಾನೆ. Lord disciplines us so that he can take us to the next level. ಯೆಶಾಯ ಚಾಪ್ಟರ್ 59 ವರ್ಸ್ 2 ಅಲ್ಲಿ ಬರೆಯಲ್ಪಟ್ಟಿದೆ. Isaiah chapter 59 verse 2 says, ಅಲ್ಲಿ ಬರೆಯಲ್ಪಟ್ಟಿದೆ, ದೇವರ ಕೈ ಅದು ಒಟ್ಟುಗೈಯಲ್ಲ. Isaiah 59:2. ದೇವರ ಕೈ ಅದು ಒಟ್ಟುಗೈಯಲ್ಲ. God's hand is not short. ದೇವರ ಕಿವಿ ಅದು ಕಿವಿಡಲ್ಲ. God's ear is not deaf. ದೇವರ ಕಣ್ಣು ಅದು ಕುರುಡಲ್ಲ. And he is not blind. ಅನೇಕ ಸಲ ನಮ್ಮ ಪಾಪಗಳು ದೇವರ ಒಂದು ಆಶೀರ್ವಾದದ ಹೊಂದೋದಕ್ಕೆ ತಡೆಯಾಗಿದೆ. Many a times our sins are blocking from Lord blessing us. Hallelujah. Hallelujah. ಮೂರನೇದಾಗಿ Third point. John chapter 11 verse 4. John chapter 11 verse 4. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, It is written in the word of God. ಲಾಜರನು ಸಾಯುವಂತ ಸಮಯದಲ್ಲಿ When Lazarus was dying, ಯೇಸು ಹೇಳಿದರು, ಈತನ ಮರಣ ದೇವರ ಮಹಿಮೆಗಾಗಿ ಬಂದದ್ದು. Jesus said this happened because God might be glorified. Hallelujah. Hallelujah. ಯಾವಾಗಲೂ ಒಂದೇ ಅಂತರದಲ್ಲಿ ನಮ್ಮ ಆಶೀರ್ವಾದ ಇರಲ್ಲ. All the time our blessings will not be in the same level. Hallelujah. Hallelujah. ನಾವು ಯಾವಾಗಲೂ ಯೋಚನೆ ಮಾಡಬೇಕು. Hebrew chapter 12 verse 1. Hebrews chapter 12 verse 1. Somebody please. Shakarabana shate. Therefore, since we are surrounded by such a great cloud of witnesses, let us throw off everything that hinders and the sin that so easily entangles, and let us run with perseverance the race marked out for us. Hallelujah. Hallelujah. ಅನೇಕ ಆಶೀರ್ವಾದಗಳು ಬತ್ತಿಕೊಳ್ಳದಾಗೆ ಪಾಪಗಳು ನಮ್ಮನ್ನು ಹತ್ತಿಕೊಳ್ಳುತ್ತವೆ. Lot of sins entangle us so that we don't receive the blessing of the Lord. ನಾವು ಆ ಪಾಪವನ್ನು ಬಿಟ್ಟು ಓಡುವುದಾದರೆ ಮಾತ್ರ ದೇವರ ಉದ್ದೇಶವು ನಮ್ಮ ಜೀವಿತದಲ್ಲಿ ನೆರವೇರಿಸುತ್ತದೆ. We need to run our race, ನಾವು throwing off all the sin that is entangling us. ನಾವು ಒಳ್ಳೆ ರೀತಿಯಲ್ಲಿ ವಾಕ್ಯ ಓದಬಹುದು, We might be reading word daily, ಪ್ರಾರ್ಥನೆ ಮಾಡಬಹುದು, we might be praying, ಆರಾಧನೆ ಮಾಡಬಹುದು, we might be worshiping, ವಾದ್ಯ ಬಾರಿಸಬಹುದು. we play instruments. ಅದೆಲ್ಲದರ ಮಧ್ಯದಲ್ಲಿ Among all of these things that we do, ದೇವರ ಪರಿಶುದ್ಧತೆ ಎಷ್ಟರ ತನಕ ನಮ್ಮ ಒಳಗಡೆ ಉಂಟು, how much God's holiness is filled in our hearts, ಎಷ್ಟು ದೇವರ ಪವಿತ್ರತೆಗೆ ನಾವು ಭಯಪಡ್ತೇವೆ, how much we respect the holiness of God is important. Hallelujah. Hallelujah. ನಮ್ಮ ದೇವರು ನೋಡುವವನಾಗಿದ್ದಾನೆ. Our Lord sees us. ಕೀರ್ತನೆ 139ನೇ ವಾಕ್ಯದಿಂದ ಅವನ ಅಧ್ಯಾಯವನ್ನು ಓದಿ ನೋಡುವಾಗ Psalms 139 says, ನಾವು ಕುಳಿತುಕೊಳ್ಳುವಂಥದ್ದು, ನಾವು ಮಾತನಾಡುವಂಥದ್ದು, ನಾವು ಮಲಗುವಂಥದ್ದು ಎಲ್ಲ ಕಾರ್ಯಗಳನ್ನು ದೇವರು ನೋಡುತ್ತಾನೆ. Lord watches our sitting, standing and going everywhere. ನಮ್ಮ ಪಾಸ್ಟರ್ಸ್ ನೋಡಲ್ಲ, ನಮ್ಮ ಲೀಡರ್ಸ್ ನೋಡಲ್ಲ, Our leaders and pastors might not see all this. ನಮ್ಮ ತಂದೆ ತಾಯಿ ಕೂಡ ನೋಡಲ್ಲ. Even we might hide it from our parents. ಆದರೆ ನಮ್ಮ ದೇವರು ನೋಡುವವನಾಗಿದ್ದಾನೆ. Lord sees us all the time. Hallelujah. 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 ಎಷ್ಟು ಜನರಿಗೆ ಬೇಕು ಜೀವವುಳ್ಳ ಅವನ ಕಿರೀಟ? How many of you want the crown of life? Hallelujah. Hallelujah. Praise the Lord. 2 Timothy chapter 3 verse 12 will say, 2 Timothy chapter 12 3:12 ಅಲ್ಲಿ ಬರೆಯಲ್ಪಟ್ಟಿದೆ.
2 Timothy chapter 3 verse 12. Yes. In fact, everyone who wants to live a godly life in Christ Jesus will be persecuted. Hallelujah. Hallelujah. ನಾವೆಲ್ಲರೂ ದೇವರ ಹೆಸರಿನಲ್ಲಿ ಕರೆಯಲ್ಪಟ್ಟಿದ್ದೇವೆ. We are all called by the name of the Lord. We called like born again. We are called as born again. ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರಿಗೆ ಒಂದು ಉನ್ನತ ಯೋಚನೆ ಇದೆ. God has great plan for all our lives. ಅದೇ ರೀತಿಯಲ್ಲಿ ಶೈತಾನನಿಗೂ ಕೂಡ ಒಂದು ಒಳ್ಳೆಯ ಉದ್ದೇಶವಿದೆ. In a similar fashion, even devil has a plan. ದೇವರ ಉದ್ದೇಶ ಇವರನ್ನು ಪರಿಶುದ್ಧರನ್ನಾಗಿ ಮಾಡಿ ನಿತ್ಯತ್ವಕ್ಕೆ ನಡೆಸುವಂತದ್ದು. Lord's plan is to make us holy and lead us to eternity. ಅದೇ ಪ್ರಕಾರ ಶೈತಾನನ ಆಲೋಚನೆ ಇವರನ್ನು ಕೆಟ್ಟವರಾಗಿ ಮಾಡಿ ನಾಶಕ್ಕೆ ನಡೆಸುವಂತದ್ದು. And devil's plan is to turn us evil and take us to eternal hell. Praise God. Praise God. ಯೋಹನ ಸುವಾರ್ತೆ 16ನೇ ಅಧ್ಯಾಯದ 33ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Book of John chapter 16 verse 33. ಅಲ್ಲಿ ಬರೆಯಲ್ಪಟ್ಟಿದೆ, ನಿಮಗೆ ಲೋಕದಲ್ಲಿ ಸಂಕಟ ಉಂಟು, ನಾನು ಲೋಕವನ್ನು ಜಯಿಸಿದ್ದೇನೆ. We have tribulation in the world. We have tribulation in this world, but I have overcome this world. Hallelujah. Hallelujah. ಹೇಗೆ ನಾವು ಓವರ್ಕಮ್ ಮಾಡೋದು, ಹೇಗೆ ನಾವು ವಿಜಯವನ್ನು ಹೊಂದೋದು? How can we overcome in our lives? Just prayer. Amen. By prayer, Fasting. by fasting, Dedicate life. and dedicated life, ಪರಿಶುದ್ಧವಾದ ಜೀವಿತ, holy life, ದೇವರಿಗೆ ಭಯಪಡುವಂತದ್ದು. fear of God. Hallelujah. Hallelujah. Praise the Lord. Praise the Lord. ಕೀರ್ತನೆ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Book of Psalm chapter 1 verse 2 ಅಲ್ಲಿ ಬರೆಯಲ್ಪಟ್ಟಿದೆ, ರಾತ್ರಿ ಹಗಲು ಈ ವಾಕ್ಯವನ್ನು ಧ್ಯಾನಿಸುವವನು ಎಷ್ಟೋ ಧನ್ಯನು. He who meditates the word day and night is Revelation chapter 1 verse 3 ಅಲ್ಲಿ ಬರೆಯಲ್ಪಟ್ಟಿದೆ, Revelation chapter 1 verse 3. ಈ ದೇವರ ವಾಕ್ಯವನ್ನು ಓದುವವನು, ಧ್ಯಾನಿಸುವವನು, ಈ ವಾಕ್ಯದ ಅನುಸಾರವಾಗಿ ನಡೆಯುವವನು ಎಷ್ಟೋ ಧನ್ಯನು. Blessed is the one who reads the words of this prophecy, and blessed are those who hear it and take it to heart what is written in it. Hallelujah. Time is near. Praise God. First ಯಾವುದು? First thing is ಜೀವವೆಂಬ ಜಯಮಾಲೆ. the crown of life. ಯಾರಿಗೆ ಅದು? To whom will that be? ಕಷ್ಟವನ್ನು ಸಹಿಸುವವರಿಗೆ. Those who suffered the persecution. Hallelujah. Hallelujah. ಪೌಲನ ಜೀವಿತವನ್ನು ನಾವು ನೋಡುವುದಾದರೆ, If we look upon the life of Paul, ಪೇತ್ರನ ಜೀವಿತವನ್ನು ನಾವು ನೋಡುವುದಾದರೆ, look upon the life of Peter, ಆದಿ ಅಪೊಸ್ತಲರ ಜೀವಿತವನ್ನು ನಾವು ನೋಡುವುದಾದರೆ, look upon the life of other apostles, ಪ್ರತಿಯೊಬ್ಬರು ಅನೇಕ ರೀತಿ ಹಿಂಸೆಯಲ್ಲಿ ಹಾದು ಹೋದರು. everybody went through the suffering and ಈ ದಿವಸ ಅನೇಕ ಮಿಷನರಿಗಳು ಈ ಒಂದು ನಾವು ಯುಪಿಯಲ್ಲಿ ನೋಡುತ್ತೇವೆ, ಬೇರೆ ಬೇರೆ ಕಡೆಯಲ್ಲಿ ನೋಡುತ್ತೇವೆ, ಅನೇಕ ರೀತಿಯ ಹೋರಾಟ ಬಾಧೆಗಳಲ್ಲಿ ಹಾದು ಹೋರಾಡಿದ್ದಾರೆ. we see that lot of missionaries in UP and other parts of India are facing the persecution from the people. Hallelujah. Hallelujah. ಆದರೆ ಅವರಿಗೆ ಗೊತ್ತಿತ್ತು, ಒಂದು ದಿವಸ ಆ ಜೀವವೆಂಬ ಜಯಮಾಲೆ ನನಗಾಗಿ ಕಾದಿದೆ ಎಂದು. But they do it because they know that the crown of life is waiting for them. Hallelujah. ಎರಡನೇದಾಗಿ Point number 2, 1 Corinthians chapter 9 verse 24. 1 Corinthians chapter 9 verse 24. Yeah, somebody read please. 24 and 25. Shakaraba. Thank you, Jesus. Yes. Yes. Do you not know that in a race all the runners run, but only one gets the prize? Run in such a way as to get the prize. 25. Everyone who competes in the games goes into strict training. They do it to get a crown that will not last, but we do it to get a crown that will last forever. Hallelujah. Hallelujah. Praise the Lord. Praise the Lord. ಅವರು ಉತ್ಸಾಹಿತರಾಗಿ ಕುಳಿತುಕೊಳ್ಳಲಿ. Sit with joy. Hallelujah. Hallelujah. ಯಾರಾದ್ರೂ ಚಾಕ್ಲೇಟ್ ಅಂದ್ರೆ ಸಡನ್ ಒಂದು ಸಂತೋಷ ಆಗ್ತದೆ. If somebody offers us chocolate, candy, we get. ಕೇಕ್ ಅಂದ್ರೆ ತುಂಬಾ ಸಂತೋಷ ಆಗ್ತದೆ. Somebody gives us cake, we get ಈ excited. ದಿವಸ ಬಿರಿಯಾನಿ ಅಂದ್ರೆ ಎಲ್ಲ ಸಂತೋಷ ಆಗ್ತದೆ. If we tell there is biryani, everybody will be excited. Hallelujah. Hallelujah. This is talking about heavenly crowns. Now, I'm talking about heavenly crowns. Hallelujah. So excited.
I don't know that is gold or silver or diamond. So what I'm saying is, but I don't have gold, silver, No, no. diamonds. ನನಗೆ ಗೊತ್ತಿಲ್ಲ ಅದು ಬಂಗಾರ ಅಂತ ಬೆಳ್ಳಿ ಅಲ್ಲ ಡೈಮಂಡ್ ಇದೆ ಅಂತ. I don't know if the crown is made of gold, silver, or diamonds. Hallelujah. Hallelujah. At least happy. Just be happy. Praise God. Hallelujah. ಇದನ್ನು ನೋಡಿದರೆ ರಂಗಸ್ಥಳದಲ್ಲಿ ಓಡಾಡುವುದಕ್ಕೆ ಅನೇಕ ಜನರು ಓಡಾಡ್ತಾರೆ. A lot of people run in the race. ಆದರೆ ಒಬ್ಬರು ಇಬ್ಬರು ಮಾತ್ರ ಆ ಒಂದು ಪ್ರೈಸ್ ಅನ್ನು ಹೊಂದಿಕೊಳ್ಳುತ್ತಾರೆ. One or two will get the prize. ಪೌಲನ ದೈವದ ವಿಚಾರವಾಗಿದೆ. Paul says this. ನಾವು ಆ ಒಂದು ಓಟವನ್ನು ಜಯಿಸಬೇಕು, ಅದನ್ನು ಕೊಂಡುಕೊಳ್ಳಬೇಕೆನ್ನುವ ಉದ್ದೇಶದಿಂದ ಓಡಬೇಕು. We should run the race expecting that a crown that will win. Hallelujah. Hallelujah. I believe Jesus Christ. I took baptism. I coming regularly to church, coming and going, again next week coming, again going, again coming, Christmas coming, again dancing, again New Year, again testimony, again New Year, ending New Year close, finished. Hallelujah. This is the life of believers. So life of believers is only limited to believing in Jesus, baptism, coming to church every week, celebrating Christmas and New Year and over. Hallelujah. Hallelujah. ಇದು ನಮ್ಮ ಕರೆಯುವಿಕೆ ಅಲ್ಲ. This is not our calling. ಇವರಿಗೆ ಕಿರೀಟ ಸಿಗಲ್ಲ. This is not where we get the crown. ಸ್ಕೂಲಿಗೆ ಹೋಗಿ ಬಂದರೆ ಕಾಲು ನಮ್ಮ ಲೆಕ್ಕ ಮಾಡ್ತಾ ಇರ್ತದೆ, ನಾವು ಇನ್ನೊಂದು ಹಂತಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. We only go to school and just come back. We'll only have the number of days we have gone, but we will not go to the next level. Even I got Dubai visa, I am not working, I cannot get salary. ನನಗೆ ದುಬೈದು ಸಂಬಳ ದುಬೈದು ವೀಸಾ ಬಂದಿದೆ, ಆದರೆ ನಾನು ಕೆಲಸಕ್ಕೆ ಹೋಗಿದ್ರೆ ನನಗೆ ಸಂಬಳ ಸಿಗುವುದಿಲ್ಲ. ಎಷ್ಟು ಜನರಿಗೆ ಅರ್ಥ ಆಗ್ತದೆ? How many of you are understanding? Hallelujah. We should ನಾವು ದೇವರ ಆ ಒಂದು ನಂಬಿಕೆಯಲ್ಲಿ ನಾವು ನಿಲ್ಲುವಂಥದ್ದು ಪ್ರಾಮುಖ್ಯವಾಗಿದೆ. We need to stand firm in the faith of Jesus. ನಾವು ಸತ್ಯಕ್ಕಾಗಿ ನಿಲ್ಲುವಂಥದ್ದು We need ಪ್ರಾಮುಖ್ಯವಾಗಿದೆ. to stand firm in the truth. Hallelujah. Hallelujah. What is second one? What was the second thing I said? ಬಾಡಿ ಹೋಗದ ಜಯಮಾಲೆ. Imperishable crown. Everybody say. Imperishable crown. Hallelujah. Hallelujah. ಒಂದು ವೇಳೆ ನಾವು ಎಷ್ಟು ಸಲ ಹೇಳ್ತೇವೆ, ಒಂದು ವೇಳೆ ನಾವು ಮರೆತಿದ್ರು ಕೂಡ ದೇವರು ಮರೆಯಲ್ಲ. We might forget, but Lord doesn't forget us. Hallelujah. ಮೂರನೇದಾಗಿ The third point. 1 Thessalonians chapter 2 verse 19. 1 Thessalonians chapter 2 verse 19. Thank you, Jesus. Anybody get please read this. Thank you, Lord. For what is our hope, our joy, Yes. or the crown in which we will glory in the presence of the Lord Jesus when He comes? Is it not you? Amen. Hallelujah. ಇದೊಂದು ಸಂತೋಷದ ಜಯಮಾಲೆಯಾಗಿದೆ. There is a joyful crown. Amen. Hallelujah. Hallelujah. ಇದು ಯಾಕೆ ಸಂತೋಷದ ಜಯಮಾಲೆ? Why is it called joy of crown? ಅಪೊಸ್ತಲರಿಗೆ 2:24 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Book of Acts chapter 20 verse 24. Yes. Book of Acts chapter 20 verse 24 says, ಪೌಲನು ಹೇಳುವನಾಗಿದ್ದಾನೆ, Paul says this to the church. ಒಂದು ವೇಳೆ ನಾವು ಜೀವಿಸಿದರೂ ನಾವು ಕರ್ತನಿಗಾಗಿ ಜೀವಿಸುತ್ತೇವೆ. We live for the Lord. Even if they live, I live for the Lord. This verse. However, I consider my life worth nothing to me, if only I may wish the race and complete the task the Lord Jesus has given to me, the task of testifying to the gospel of God's grace. Hallelujah. Hallelujah. ಒಂದೇ ಉದ್ದೇಶ ಈ ಲೋಕದಲ್ಲಿ. There is only one purpose that we are here: ದೇವರ ಸುವಾರ್ತೆಗಾಗಿ ನಿಲ್ಲುವಂಥದ್ದು. to testify the gospel of God's ರೋಮಪುರದ grace. ಪತ್ರಿಕೆ 1ನೇ ಅಧ್ಯಾಯದ 16-17 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Book of Romans chapter 8 chapter 1 verse 16 and 17 says, ಸುವಾರ್ತೆಯ ವಿಚಾರದಲ್ಲಿ ನಾನು ನಾಚಿಕೊಳ್ಳುವುದಿಲ್ಲ. I am not ashamed of the gospel. ದೇವರ ವಾಕ್ಯವು ಸುವಾರ್ತೆಯ ದೇವರ ಫಲವಾಗಿದೆ.
God's word, the gospel is the power of God. Hallelujah. Hallelujah. ದೇವರ ವಾಕ್ಯವು ಅದು ಕತ್ತಿಯಾಗಿದೆ. God's word is the two-edged sword. ದೇವರ ವಾಕ್ಯವು ಅದು ಜೀವವಾಗಿದೆ. God's word is life. Hallelujah. Praise God. ಎಷ್ಟು ನಾವು ವಾಕ್ಯದಲ್ಲಿ ನಾವು ನೆಲೆಗೊಳ್ಳುತ್ತೇವೆ ಅಷ್ಟು ದೇವರ ಕಾರ್ಯ ನಮ್ಮ ಮೂಲಕ ಪ್ರಕಟವಾಗುತ್ತದೆ. The more we stand in the word of God, the more the glory of God will be revealed in our lives. Hallelujah. Hallelujah. ಫಿಲಿಪ್ಪಿಯ 1:21 ವಾಕ್ಯವನ್ನು ಕೊಡುವ Philippians chapter 1 verse 21. Book of Philippians chapter 1 verse 21. Philippians 1 verse 21. Yeah. 20. Philippians. 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 Anybody can read, please. Okay. For to me to live is Christ and to die is gain. Amen. Hallelujah. Hallelujah. Continue. Verse next verse. For I am to go on living in the body. This will mean fruitful labor for me. Yet what shall I choose? I do not know. Amen. Hallelujah. Hallelujah. ಪೌಲನ ಅನುಭವದಿಂದ ಹೇಳುವಂತ ಮಾತಾಗಿದೆ, ನನಗಂತೂ ಬದುಕುವುದು ಕ್ರಿಸ್ತನೇ, ಸಾಯುವುದು ನನಗೆ ಲಾಭವೇ. Paul by his experience says, for him to live is Christ and to die is gain. ಸಾಧಾರಣವಾಗಿ ಮದುವೆ ಆಗುವಂತ ಯೌವನಸ್ಥರು ಹೇಳ್ತಾರೆ, ನಾನು ನಿನಗಾಗಿ ಪ್ರಾಣ ಕೊಡ್ತೇನೆ. The young couples tell each other that I'll give life for you. Praise God. Praise God. It's temporary life. Hallelujah. Temporary word. In the ತಾತ್ಕಾಲಿಕ ಜೀವಿತದಲ್ಲಿ. Praise God. Hallelujah. Hallelujah. ಕ್ರಿಸ್ತನಲ್ಲಿ ಬರುವಾಗ ನಾವು ಆತ್ಮದಲ್ಲಿ ಹುಟ್ಟುವಂಥದ್ದು ಪ್ರಾಮುಖ್ಯವಾಗಿದೆ. When we come to Christ, it is important for us to live in the Spirit. ಯಾವಾಗ ಪೌಲನು ಪ್ರೇರಿತರಿಂದ Book of Acts chapter 9, ಪೌಲನು ಯೇಸು ಸ್ವಾಮಿಯನ್ನು ಹಿಂಸೆಪಡಿಸುವ ಸಮಯದಲ್ಲಿ, ಯೇಸು ಸ್ವಾಮಿಯ ಜನರನ್ನು ಹಿಂಸೆಪಡಿಸುವ ಸಮಯದಲ್ಲಿ, when Paul was persecuting the people of Lord Jesus, Hallelujah. ಯೇಸು ಸ್ವಾಮಿಯ ಒಂದು ವಿಚಾರವಾಗಿದೆ. This is what the Lord says. ಪೌಲನೇ ಯಾಕೆ ನನ್ನನ್ನು ಹಿಂಸೆಪಡಿಸುತ್ತಿ? Paul, why are you persecuting me? ಪೌಲನು ಯೇಸುವನ್ನು ನೋಡಿದಾನ? Did Paul see Jesus Christ? ಪೌಲ್ ಯೇಸು ಸ್ವಾಮಿಗೆ ಕಲ್ಲು ಹೊಡೆದಿದ್ದಾನ? Did Paul throw stone on Jesus? No. Illa. No. ಆದರೂ ಕೂಡ Though ದೇವರ ಜನರಿಗೆ ಮಾಡುವಂತ ಅನ್ಯಾಯ ಅದು ದೇವರಿಗೆ ಮಾಡಿದ ಹಾಗೆ. persecuting people of God is like persecuting God himself. ಅದೇ ರೀತಿಯಾಗಿ Same way, ಇವತ್ತು ನಾವು ಪಾಪ ಮಾಡುವಾಗಲೂ, even today when we sin, ಅದು ಯೇಸು ಸ್ವಾಮಿಗೆ ಪಾಪ ಮಾಡಿದ ಹಾಗೆ. it is like sinning against Jesus. Hallelujah. Hallelujah. Praise God. Praise God. ಬೆಳಿಗ್ಗೆ ಎದ್ದು ನಾವು ಪ್ರಾರ್ಥಿಸಬೇಕು. We need to pray. ದೇವರೇ, ನನ್ನ ಕಣ್ಣುಗಳನ್ನು ಶುದ್ಧೀಕರಿಸು. Lord, purify my eyes. ನನ್ನ ಬಾಯಿಯನ್ನು ಶುದ್ಧೀಕರಿಸು. Purify my ನನ್ನ mouth. ಕಿವಿಯನ್ನು ಶುದ್ಧೀಕರಿಸು. Purify my ನನ್ನ ears. ಕೈಗಳನ್ನು ಶುದ್ಧೀಕರಿಸು. Purify my hands. ನನ್ನ ಆಲೋಚನೆಗಳನ್ನು ಶುದ್ಧೀಕರಿಸು. Purify my thoughts. Hallelujah. Hallelujah. ಪವಿತ್ರಾತ್ಮನಲ್ಲಿ ನಾವು ಸಮರ್ಪಿಸಲ್ಪಟ್ಟವರಾಗಬೇಕು. We need to submit ourselves to the Holy ಯಾವ Spirit. ಪೌಲನ ವಿಚಾರವಾಗಿದೆ, ನಾನು ಜೀವಿಸಿದ ದಿನದಲ್ಲಿ ನಾನು ಸುವಾರ್ತೆಗಾಗಿ ಜೀವಿಸುತ್ತೇನೆ, ಈ ಲೋಕವನ್ನು ಬಿಟ್ಟರೆ ನಾನು ನಿತ್ಯತ್ವದಲ್ಲಿ ನಾನು ದೇವರ ಸಂಗಡ ಜೀವಿಸುತ್ತೇನೆ ಎಂದು. Paul says all the days of the life he lives will share the gospel of God, and if he's die he will join the eternal life. Hallelujah. Hallelujah. ಮೂರನೇದು ಯಾವುದು? The third point. Which one is What is the third third one? point? ಸಂತೋಷದ ಜಯಮಾಲ. The crown of joy. Crown of joy. Say everybody. Crown of joy. Crown of joy. Okay, worship leader ಅಂದರೆ joy ಅಂತ ಹೇಳುವಾಗ ನಾವು ಸುಮ್ಮನೆ ಇದ್ದೇವೆ. When the worship leader says joy, we just frown ourselves. Hallelujah. Hallelujah. ಭಯಂಕರ ಒಂದು ಅರ್ಥಭರಿತವಾದ ಆರಾಧನೆಯಾಗಿದೆ. It was a very meaningful worship today. ನಾವು ಕಷ್ಟದಲ್ಲಿರುವಾಗ, ಕಣ್ಣೀರಲ್ಲಿರುವಾಗ, ಹೋರಾಟದಲ್ಲಿರುವಾಗ ನಾನೇ ಬಗ್ಗೆ ಚಿಂತಿಸಬಾರದು. ನಾವು ಜಾಯ್, ಸಂತೋಷವುಳ್ಳವರಾಗಿರಬೇಕು. When we go through pain, suffering and affliction, we should not worry about these things, but
be joyful in the Lord. Pastor, you can only say, you know our condition, our situation. Pastor, ನೀವು ಮಾತ್ರ ಹೀಗೆ ಹೇಳ್ಬೋದು, ಆದರೆ ನಿಮ್ಗೆ ಗೊತ್ತಿಲ್ಲ ನಮ್ಮ ಪರಿಸ್ಥಿತಿ ಹೇಗುಂಟಂತ. Acts chapter 16 verse 25. Book of Acts, chapter 16, verse 25. ಪೌಲ ಸೀಲರು ಮಧ್ಯರಾತ್ರಿಯಲ್ಲಿ ಕಟ್ಟಲ್ಪಟ್ಟಂತ ಒಂದು ನೋವಿನ ಪರಿಸ್ಥಿತಿಯಲ್ಲಿ ಕರ್ತನನ್ನು ಸ್ವರೆತ್ತಿ ಸ್ತುತಿಸಿದರು. Paul and Silas praised Lord in a very painful situation in midnight. ಕಣ್ಣೀರು ರಕ್ತವು ಅವರ ಶರೀರದಿಂದ ಬರ್ತಿತ್ತು. The tears and blood mixed and it fell to the ground while ಯಾವುದೊಂದು ನಿರೀಕ್ಷೆಯ ಮಾತನಾಡುವಂತ ಸಮಯ ಅಲ್ಲ. it was not a time to speak any hope for them. ಇನ್ನೊಂದು ಜನರಿಗೆ ಒಂದು ಪ್ರೋತ್ಸಾಹಿಸುವ ಸಮಯ ಅಲ್ಲ. It was not a time for them to encourage others in the prison. ಆದರೆ ಅವರು ಕರ್ತನಲ್ಲಿ ಅವರು ಉತ್ತೇಜಿಸಲ್ಪಟ್ಟರು. But they encouraged themselves in the Lord. ಯಾವಾಗ ನಾವು ಆತ್ಮಭರಿತರಾಗಿ ನಾವು ಆರಾಧಿಸುತ್ತೇವೆ, when we worship the Lord in spirit, ನಾವು ಕಷ್ಟದಲ್ಲಿ ಕಣ್ಣೀರಿನಲ್ಲಿ ಸಮಸ್ಯೆಯಲ್ಲಿ ನಾವು ಕರ್ತನಿಗೆ ಆರಾಧಿಸುತ್ತೇವೆ, when we worship the Lord in pain, suffering, ನಮ್ಮ ಜೀವಿತದಲ್ಲಿ ಕಟ್ಟಲ್ಪಟ್ಟಂತ ಬಂಧನಗಳು ಅದು ಮುರಿಯಲ್ಪಡುತ್ತದೆ. all the bondages that bind us will break. ನಮ್ಮ ಹತ್ತಿರವಿರುವಂತ ಜನರ ಬಂಧನಗಳು ಮುರಿಯಲ್ಪಡುತ್ತದೆ. And all the bondages of people around us will also break. ಸೆವೆನ್ ಎಮಿರೇಟ್ಸ್ನಲ್ಲಿ ಕಟ್ಟಲ್ಪಟ್ಟಂತ ಜನರ ಬಂಧನಗಳು ಮುರಿಯಲ್ಪಡುತ್ತದೆ. ಸೆವೆನ್ ಎಮಿರೇಟ್ಸ್ನಲ್ಲಿ ಕಟ್ಟಲ್ಪಟ್ಟಂತ ಜನರ ಬಂಧನಗಳು ಮುರಿಯಲ್ಪಡುತ್ತದೆ. And when we praise, all the bondages in the 7 Emirates will be broken. ಇವತ್ತು ಹಲ್ಲೆಲೂಯಾ, Hallelujah. ಪ್ರೈಸ್ ಗಾಡ್. ಎಲ್ಲ ಸಮಯದಲ್ಲಿ ಜಸ್ಟ್ ಕುಳಿತು ಆರಾಧನೆ ಮಾಡಿ. In all times, sit whenever you sit, worship the Lord. ಹಲ್ಲೆಲೂಯಾ. First Peter chapter 5 First Peter chapter 5, 1 to 4. Yeah, verse 1 to 2. yes. Somebody read please. First Peter chapter 5 verse 1 to 4. To the elders among you, I appeal as a fellow elder, a witness of Christ's sufferings, and one who also will share in the glory to be revealed. Be shepherds of God's flock that is under your care, serving as overseers, not because you must, but because you are willing, as God wants you to be, not greedy for money, but eager to serve. Fourth word. Not lording it over those entrusted to you, but being examples to the flock. And when the chief shepherd appears, you will receive the crown of glory that will never fade away. Amen. Hallelujah. Hallelujah. ದೇವ ಪ್ರಭಾವವೆಂಬ ಕಿರೀಟ Crown of glory. ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಸುವಾರ್ತೆಯು ಸಾರಲ್ಪಟ್ಟಿದೆ. In all our lives, God has put His light of gospel. John chapter 3 verse 16 ಅಲ್ಲಿ ಬರೆಯಲ್ಪಟ್ಟಿದೆ. John verse 3:16 says, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಕೊಟ್ಟನು. Lord so loved this world that He gave His only begotten Son. ಆದರೆ ನಾವು ಒಬ್ಬರು ನಾಶವಾಗದೆ ಎಲ್ಲರ ನಿತ್ಯ ಜೀವನ ಹೊಂದಿಕೊಳ್ಳಬೇಕೆಂದು. And those whosoever believes in Him shall not perish but have eternal life.